ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಸಪ್ತಮಿ ತಿಥಿ. ಸಪ್ತಮಿಯಲ್ಲಿ ಸೂರ್ಯನ ಆರಾಧನೆಗೆ ಬಹಳ ಪ್ರಶಸ್ತ. ನಾವು ಎಷ್ಟೋ ನೋಡ್ತೀವಲ್ಲ, ರಥಸಪ್ತಮಿ, ಮಿತ್ರ ಸಪ್ತಮಿ ಅಂತಲೂ ಅದಕ್ಕೆ ಹೆಸರು, ಮುಂದೆ ಕಾಣ್ತೀವಿ ಅದನ್ನೇ ನಾವು. ಶನಿವಾರದಲ್ಲಿ ಸಪ್ತಮಿ ಬಂದರೆ ಶನಿ ಹಾಗೂ ಸೂರ್ಯ ಇಬ್ಬರು ತಂದೆ ಮಕ್ಕಳು. ತಂದೆ ಮಕ್ಕಳಲ್ಲಿ ವಿರೋಧ ಇದೆ. ಸೂರ್ಯನ ಕಂಡ್ರೆ ಶನಿಗಾಗಲ್ಲ, ಶನಿ ಕಂಡ್ರೆ ಸೂರ್ಯನಿಗಾಗಲ್ಲ. ಜಾತಕದಲ್ಲೂ ನಾವು ಅದನ್ನು ಕಾಣ್ತೀವಿ. ಅಪ್ಪ ಮಕ್ಕಳ ಜಗಳ ಆಗ್ತಾಯಿದೆ ಅಂತಂದರೆ ಭಾಗ್ಯಸ್ಥಾನದಲ್ಲಿ ಯಾರಿದ್ದಾರೆ, ಶನಿ ಇದ್ದಾನ, ರವಿ ಇದ್ದಾನ ಅಂತ ಹೀಗೆ ಪರಿಶೀಲಿಸ್ಕೊಳ್ತೀವಿ. ಇಂಥ ಸೂರ್ಯ ಶನಿಯರ ಸಂಗಮವನ್ನು ಒಂಥರ ಏರ್ಪಾಡು ಮಾಡಿಕೊಟ್ಟಿದೆ ಆ ತಿಥಿ ಮತ್ತು ವಾರಗಳು ಸೇರಿಕೊಂಡು. ಆದರೆ ಗ್ರಹಗಳು ಈ ಅಶುಭವನ್ನು ಸೂಚನೆ ಮಾಡ್ತಾರಷ್ಟೇ. ನಾವು ಕಥೆಗಳಲ್ಲಿ ಕಾಣ್ತೀವಿ, ಪುರಾಣ ಕಥೆಗಳಲ್ಲಿ ಶನಿ ಸೂರ್ಯನಿಂದ ಹಾಗೂ ಸೂರ್ಯ ಶನಿಯಿಂದ ಛಾಯೆ ಸೂರ್ಯನ ಪತ್ನಿ. ಪಾಪ ಅವನಿಗೆ ಗೊತ್ತಿಲ್ಲ, ಅವಳು ನೆರಳಿಗೆ ಜೀವ ಬಂದು ಅವಳು ಸಂಜ್ಞೆನೇ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಪಾಪ ಸೂರ್ಯ. ಆದರೆ ಏರ್ಪಾಡಾಗಿದೆ ತನ್ನ ಹೆಂಡತಿ ಸಂಜ್ಞೆಯಿಂದ. ಹೋಗಿ ಹೇಳ್ತಾನೆ ಪಾಪ, ಯಾಕೆ ಹೀಗೆ ಮಾಡಿದೆ, ನೀನು ತಪ್ಪು ಮಾಡಲಿಲ್ವಾ ಅಂತ. ನಮ್ಗೆ ಹಾಗೆ ಆಗತ್ತೆ ಜೀವನದಲ್ಲಿ, ತಟ್ಕೊಳಕ್ಕಾಗಲ್ಲ ಕೆಲವೊಮ್ಮೆ. ಪಾಪ ಈ ಬಾಂಧವ್ಯ ಸಾಕಪ್ಪ, ಇದೊಂಥರ ಕಿರಿಕಿರಿ ಬಿಸಿ ಜ್ವಾಲೆ, ಯಾವುದು ಭಾವನೆಗಳೇ ಜ್ವಾಲೆಯಾಗಿ ಉರಿತಾ ಇದ್ದರೆ ಹೇಗಿರುತ್ತೆ. ಅಲ್ಲಿ ಸೂರ್ಯ ಭೌತಿಕವಾಗಿ ಅವನ ಬಿಸಿ ಅಂತ ತಾಳ್ಕೊಳಕ್ಕಾಗದೆ ಅಪ್ಪನ ಮನೆಗೆ ಹೋಗೋದ್ಲು. ಇಲ್ಲಿ ಭಾವನೆಗಳೇ ಬೆಂಕಿ ಜ್ವಾಲೆಯಾಗಿ ದಗದಗಿಸ್ತಾ ಇರುವಾಗ ಇರೋಕ್ಕೆ ಹೇಗೆ ಸಾಧ್ಯ? ಹೀಗಾಗಿ ಕಿತ್ತಾಡ್ಕೊಂಡು ಹೊರಗೆ ಬಂದುಬಿಡ್ತಾರೆ. ಅದಕ್ಕೆ ಹಾಗೆ ಸೂರ್ಯ ಕಾರಣ, ಶನಿ ಕಾರಣ ಅಂತ ನಾವು ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ತೀವಿ. ನೋಡಿ, ಹಾಗೇನಾದರೂ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ಮನಸ್ತಾಪ, ಹೀಗೇನೋ ಉರಿ ಜ್ವಾಲೆ ಇದೆ ಭಾವನೆಗಳಲ್ಲಿ ಅಂದರೆ ನೋಡಿ, ಈ ದಿವಸ ಆ ಶಿವಶಕ್ತಿಯರ ಆರಾಧನೆ ಮಾಡಿ ತನ್ಮೂಲಕ ಈ ಎಲ್ಲ ಸೂರ್ಯನೂ ಕೂಡ ಕ್ಷಮೆ ಕೇಳಿದ. ಹೀಗಾಗಿ ಈ ಅಹಂಕಾರ ಇವುಗಳಿಂದಾಗಿ ಜ್ವಾಲೆ ಉಂಟಾಗುತ್ತೆ. ಕ್ಷಮೆ ಬಾಗಬೇಕು, ನಾವು ಶರಣಾಗತಿ ಆಗಬೇಕು. ಆಗ ಇದನ್ನು ಗೆಲ್ಲಲಿಕ್ಕೆ ಸಾಧ್ಯ. ಆ ಶರಣಾಗತಿ ಮನಸ್ಸು ಬರಬೇಕಿದ್ದರೆ ಆ ಶಿವಶಕ್ತಿಯರ ಆರಾಧನೆ ಮಾಡಬೇಕು. ತನ್ಮೂಲಕ ಆ ಒಂದೊಂದು ಆರಾಧನೆಯ ಕ್ರಮ ಹೇಗಾದರೂ ಇರಲಿ, ನೀವು ಪುಷ್ಪದಿಂದ ಪೂಜೆ ಮಾಡ್ತಿರೋ, ಅಭಿಷೇಕ ಮಾಡಿಸ್ತಿರೋ, ಅದು ನಿಮಗೆ ಬಿಟ್ಟಿದ್ದು, ಅದು ನಿಮ್ಮ ಸಾಮರ್ಥ್ಯ, ಶಕ್ತಿ, ಅವುಗಳಿಗೆ ಸಂಬಂಧಿಸಿದ್ದು. ಆದರೆ ಭಕ್ತಿಯಿಂದ ಮಾಡಿದ್ರೆ ಯಾವ ಬಗೆಯಲ್ಲಾದರೂ ಮಾಡಿ ಈ ಒಂದು ಆ ಶರಣಾಗತಿ, ಹೆಂಡತಿ ಬೇರೆ ಅಲ್ಲ, ಗಂಡ ಬೇರೆ ಅಲ್ಲ, ಇಬ್ಬರು ಸಮ ಅಂತಕ್ಕಂಥ ಭಾವನೆ ಬರುತ್ತೆ. ತನ್ಮೂಲಕ ಜಗಳ, ಕಲಹ ಎಲ್ಲದಕ್ಕೆ ಮುಕ್ತಿ ಸಿಗುತ್ತೆ. ಅದಕ್ಕೆ ಈ ದಿವಸ ಶ್ರೇಷ್ಠವಾದ ದಿವಸ. ಈ ದಿವಸ ಐಕಮತ್ಯ ಮಂತ್ರವನ್ನು ಅಥವಾ ಇನ್ಯಾವುದೋ ಈ ಶಿವಶಕ್ತಿಯರ ಆರಾಧನೆಯನ್ನು ಅಥವಾ ಇದೆಯಲ್ಲ ಮಹತ್ತರವಾದ ಸ್ತುತಿ, ಉಮಾಮಹೇಶ್ವರ ಸ್ತುತಿ, ಅದನ್ನು ಹೇಳ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ ಈ ದಿವಸ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.